ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ತಾನು ಪೂರ್ಣಳನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಹೋದರೆ ಆಯುಷ್ಗೆ ಹೇಳಿ ಹಿಂದಿನ ದಿನ ಅವಳು ಹೇಗೆ ತನಗೆ ಸರ್ಪ್ರೈಸ್ ಕೊಡಬೇಕೆಂದು ವ್ಯವಸ್ಥೆ ಮಾಡಿದ್ದಳು ಅದೇ ರೀತಿ ತಾನೂ ಮಾಡಬೇಕು. ಅದನ್ನೇ ಪೂರ್ಣಳಿಗೆ ಸರ್ಪ್ರೈಸ್ ಆಗಿ ಕೊಡಬೇಕೆಂದುಕೊಂಡಿದ್ದ ಭಾರ್ಗವ್ ಪೂರ್ಣಳ ಕೋಪವನ್ನು ಕರಗಿಸಲು ಈ ಉಪಾಯ ಮಾಡಿದ್ದ. ಅದರಂತೆಯೇ ತಾನು ಕಾರ್ ಹತ್ತಿ ಮನೆಯ ಹೊರಬಂದಾಗ ಆಯುಷ್ಗೆ ಕರೆ ಮಾಡಿದ. ಹೇಳು ಅಣ್ಣ ಎಂದ ಆಯುಷ್ ಕಾಲ್ ರಿಸೀವ್ ಮಾಡಿದಾಗ. ಆಯು, ನಿನ್ನೆ ಪೂರ್ಣ ಟೆರೆಸ್ ಮೇಲೆ ಹೇಗೆ ಡೆಕೋರೇಷನ್ ಮಾಡಿದ್ಲೋ ಹಾಗೆ ಇವತ್ತು ಎಲ್ಲ ತಯಾರಿ ಬೇಕು ನನಗೆ, ಆ್ಯಂಡ್ ಬೆಡ್ರೂಮ್ ಕೂಡ ಎಂದ ಡ್ರೈವ್ ಮಾಡುತ್ತಲೇ. ನೀವು ಹೇಳಿದ್ರಿ ಅಂತ ನಾನು ಎಲ್ಲ ತಯಾರಿ ಮಾಡಿಕೊಡ್ತೀನಿ. ಆಮೇಲೆ ನೀವು ಗಂಡ ಹೆಂಡತಿ ಜಗಳ ಮಾಡಿ ಎಲ್ಲನೂ ಹಾಳು ಮಾಡಿಬಿಡಿ, ಓಕೆನಾ? ಛೇಡಿಸಿದ ಆಯುಷ್. ಮುಂದೆ ಶರಾವತಿಯವರು ಕುಳಿತಿದ್ದರು. ನೋನೋ, ಇವತ್ತು ಹಾಗಾಗೋದಿಲ್ಲ ಆಯು. ಅವಳ ಕೋಪ ಕಡಿಮೆ ಮಾಡೋದಕ್ಕೆ ನಾನು ಮಾಡ್ತಿರೋ ಸರ್ಪ್ರೈಸ್ ಪ್ಲ್ಯಾನ್ ಇದು. ಅವಳಿಗೆ ಗೊತ್ತಾಗದಂತೆ ಇದೆಲ್ಲ ಆಗಬೇಕು ನೋಡು. ಅದು ಹೇಗೆ ಸಾಧ್ಯ ಅಣ್ಣ? ಪೂರ್ಣ ಮನೆಯಲ್ಲೇ ಇರ್ತಾರಲ್ಲ ಎಂದವ. ಅವ ಹೇಳಿದಂತೆ ಮಾಡಲು ಸಿದ್ಧನೇ. ಅದಕ್ಕೂ ನಾನು ಪ್ಲ್ಯಾನ್ ಮಾಡಿದ್ದೀನಿ. 6 ಗಂಟೆಗೆ ಮನೆಗೆ ಬಂದು ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅವಳಿಗೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ. ಸೊ ನಾವಿಬ್ಬರು ಹೊರಗಡೆ ಹೋದಾಗ ನೀನು ಎಲ್ಲ ರೆಡಿ ಮಾಡು. ಮೊದಲೇ ಹೇಳಿದ್ರೆ ತಯಾರಿ ಮಾಡ್ಕೋತೀಯ ಅಂತ ಕಾಲ್ ಮಾಡಿ ಹೇಳ್ತಿದ್ದೀನಿ ಎಂದ. ಇವರಿಬ್ಬರ ಸಹಾಯಕ್ಕೆ ಆಯುಷ್ ಯಾವಾಗಲೂ ಸಿದ್ಧನೇ. ಓಕೆ ಅಣ್ಣ, ಇವತ್ತು ಏನಾದರೂ ತಪ್ಪು ಮಾಡಿ ಸಿಕ್ಕಾಕೋಬೇಡ. ನನ್ನ ಅಣ್ಣ ಬೆಸ್ಟ್ ಅಂತ ನಾನು ಹೇಳೋದನ್ನು ಆಡ್ಕೋತಾರೆ ಇಲ್ಲಿ. ಶರಾವತಿಯವರ ಮುಖ ನೋಡುತ್ತಾ ಎಂದ ಆಯುಷ್ ತಮಾಷೆಗೆ. ಅವನ ಮಾತು ಅರ್ಥವಾಗಿ ಶರಾವತಿ ಅವನನ್ನೇ ನೋಡಿದರು ತಲೆ ಎತ್ತಿ. ಯಾರು, ಅಮ್ಮನಾ ಕೇಳಿದ ಭಾರ್ಗವ್. ಹಾಂ ಅಣ್ಣ, ನಾನು ನಿನ್ನ ಸಪೋರ್ಟ್ ಮಾಡೋದಕ್ಕೆ ಆಡ್ಕೋತಾರೆ ಯಾವಾಗಲೂ, ಆದರೂ ನನ್ನ ಅಣ್ಣನೇ ಬೆಸ್ಟ್ ಯಾವಾಗಲೂ ಎಂದವನ ಮಾತು ಕೇಳಿ ಶರಾವತಿಯವರು ನಿನಗೆ ಅವನು ಬೆಸ್ಟು, ಅವನಿಗೆ ನೀನು ಬೆಸ್ಟು, ನೀವಿಬ್ಬರೂ ಒಂದೇ ಎಂದರು ಶರಾವತಿ. ಕರೆಕ್ಟಾಗಿ ಹೇಳಿದರು ಅಮ್ಮ. ನೀನು ನಿನ್ನೆ ಹಾಗೆಯೇ ಅರೇಂಜ್ ಮಾಡು ಆಯು. ಓಕೆ ಬಾಯ್ ಎಂದ ಭಾರ್ಗವ್ ಕಾಲ್ ಕಟ್ ಮಾಡಿದ. ಏನು ವಿಷಯ ಎಂದು ಕೇಳಿದ ಶರಾವತಿಯವರಿಗೆ ಆಯುಷ್ ಭಾರ್ಗವ್ ಹೇಳಿದ್ದನ್ನು ಹೇಳಿದ. ಇತ್ತ ಆಫೀಸ್ಗೆ ಹೋಗದೆ ಅಕ್ಷಯ್ ಇದ್ದಲ್ಲಿ ಹೊರಟಿದ್ದ ಭಾರ್ಗವ್. ವಿಜಯಕುಮಾರ್ನನ್ನು ಜೈಲಿನಿಂದ ಹೊರಗೆ ತರಲು ಏನೇನೋ ಪ್ರಯತ್ನಗಳು ನಡೆಯುತ್ತಿವೆ ಎಂಬುದನ್ನು ಅಕ್ಷಯ್ ಕುಮಾರ್ಗೆ ತಿಳಿದುಕೊಳ್ಳಲು ಹೇಳಿದ್ದ ಭಾರ್ಗವ್. ನ್ಯಾಯವಾಗಿ ಯೋಚಿಸಿದರೆ ಅವ ಮಾಡುತ್ತಿರುವುದು ತಪ್ಪು ಎನ್ನಿಸಬಹುದು, ಆದರೆ ಹೋರಾಡುತ್ತಿರುವುದು ಅನ್ಯಾಯದ ವಿರುದ್ಧ ಅಲ್ಲವೇ? ಹಾಗಾಗಿ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ ಮೈಸೂರಿನ ದೊರೆ. ಅದರಲ್ಲೂ ತನಗೆ ಮೋಸ ಮಾಡಿದವರ ಹೆಡೆಮುರಿ ಕಟ್ಟಲು ಅವ ಏನು ಬೇಕಾದರೂ ಮಾಡುವವ. ಅಕ್ಷಯ್ ಇದ್ದ ಆಫೀಸಿಗೆ ಬಂದವನು ಅವನ ಜೊತೆ ಕುಳಿತು ಮಾತನಾಡಿದ ಎಷ್ಟೋ ಹೊತ್ತು. ಕಂಠಿ ಕೂಡ ಜೊತೆಗೇ ಇದ್ದ. ವಿಜಯಕುಮಾರ್ನನ್ನು ಹೊರತರಲು ನಡೆಯುತ್ತಿರುವ ಕಸರತ್ತಿನ ಬಗ್ಗೆ ತಿಳಿದುಕೊಂಡವ. ಎಲ್ಲಿಯೂ ಅವನಿಗೆ ಜಾಮೀನು ಸಿಗಬಾರದು ಎಂದು ಆಜ್ಞೆ ಇತ್ತ. ಭಾರ್ಗವನಿಂದಲೇ MLA ಪಟ್ಟಕ್ಕೇರಿದ್ದ ಅಕ್ಷಯ್ ಅವ ಹೇಳದಂತೆ ಕೇಳದೆ ಇರುವನೇನು? ಇಲ್ಲವೆನ್ನದೇ ಎಲ್ಲದಕ್ಕೂ ಒಪ್ಪಿದ್ದ. ಭಾರ್ಗವನ ವಿರುದ್ಧ ಹೋದರೆ ತನಗೂ ಅವನ ಪರಿಸ್ಥಿತಿಯೇ ಎಂದು ಭಾರ್ಗವ್ ನೇರವಾಗಿ ಎಚ್ಚರಿಸಿದ್ದ ಅವನಿಗೆ. ತಮ್ಮ ಮಾತುಗಳ ಮೀಟಿಂಗ್ ಮುಗಿದಾಗ ಭಾರ್ಗವ್, ಟೀ ಕುಡಿಯೋಣ ನಡಿ, ನಮ್ಮ ಮನೆಗೆ ಹೋಗೋಣ ಎಂದ ಅಕ್ಷಯ್. ನೋ ಅಕ್ಷಯ್, ನನಗೆ ಪರ್ಸ್ನಲ್ ಕೆಲಸ ಇದೆ, ನಾನು ಹೋಗಬೇಕು ಎಂದ. ಪೂರ್ಣಳಿಗೆ ಕೊಟ್ಟ ಮಾತನ್ನು ಮರೆಯಲಿಲ್ಲ ಅವ ಈ ಬಾರಿ. ಸ್ವಲ್ಪ ಹೊತ್ತು ಅಷ್ಟೇ ಭಾರ್ಗವ್ ಒತ್ತಾಯಿಸಿದನವ. ನೋ ಅಕ್ಷಯ್, ಬೇಡ, ಮತ್ತೆ ಸಿಗ್ತೀನಿ ಎಂದು ಅಲ್ಲಿಂದ ಹೊರಟ ಭಾರ್ಗವ್ ಮನೆಯ ದಾರಿ ಹಿಡಿದ. ಪೂರ್ಣಳಿಗೆ ಹೇಳಿದ ಸಮಯಕ್ಕೆ ಮನೆ ತಲುಪಬೇಕೆಂದು. 5 ಗಂಟೆಯ ಹೊತ್ತಿಗೆ ಎಚ್ಚರವಾಗಿದ್ದ ಪೂರ್ಣ ಕೈಕಾಲು ತೊಳೆದು ಬಂದು ದೇವರಿಗೆ ದೀಪ ಹಚ್ಚಿ ಅಡುಗೆ ಮನೆಯತ್ತ ನಡೆದಳು ಪದ್ಮಜ್ಜಿಗೆ ಟೀ ಮಾಡಲೆಂದು. ಸಮಯ 5:30 ಕೂಡ ಆಗಿರಲಿಲ್ಲ ಇನ್ನು. ಕೇಳಿತು ಭಾರ್ಗವನ ಕಾರಿನ ಸದ್ದು. ತಕ್ಷಣ ಸಮಯ ನೋಡಿದಳು ಪೂರ್ಣ. 5:25. ಹೇಳಿದ್ದಕ್ಕಿಂತ 5 ನಿಮಿಷ ಬೇಗನೆ ಬಂದಿದ್ದನವ ಇವಳನ್ನು ಕಾಡಿ ಪ್ರೀತಿಸಲು. ಅಯ್ಯೋ ದೇವ್ರೆ, ಈ ಅಹಂಕಾರಿ ಹೇಳಿದಾಗೆ ಸರಿಯಾದ ಸಮಯಕ್ಕೆ ಬಂದಿದ್ದಾನಲ್ಲ ಎಂದುಕೊಂಡು ಪದ್ಮಜ್ಜಿಗೆ ಟೀ ಹಿಡಿದು ಹೊರಬರುವುದಕ್ಕೂ ಒಳಬಂದ ಭಾರ್ಗವ್. ಅವನನ್ನು ನೋಡಿಯೂ ನೋಡದಂತೆ ಪದ್ಮಜ್ಜಿ ಕುಳಿತಿದ್ದಲ್ಲಿ ನಡೆದ ಪೂರ್ಣ, ಅಜ್ಜಿ ತಗೊಳ್ಳಿ ಟೀ ಎಂದು ಅವರ ಕೈಗಿಟ್ಟಳು. ಅಲ್ಲಿಯೇ ಬಂದ ಭಾರ್ಗವ್, 5:30ಕ್ಕೆ ಬನ್ನಿ,
ನಾನು ರೆಡಿಯಾಗಿರ್ತೀನಿ ಅಂತ ಹೇಳಿದ್ದೆ ಅಲ್ವೇನೆ ಶುಗರ್ಲೆಸ್. 5:25ಕ್ಕೆ ಬಂದಿದ್ದೀನಿ ನೋಡು ಈಗ. ಏನೋ ಸಾಧಿಸಿದವರಂತೆ ಎಂದು ನಿಂತ ಅವಳ ಮುಂದೆ. ಖುಷಿ ಅವನಿಗೆ. ಎಲ್ಲಿಗೆ ಹೋಗಬೇಕು ಈಗ? ಎಲ್ಲಿಗೂ ಬೇಡ, ನನಗೆ ಮೂಡಿಲ್ಲ ಬೇಕೆಂದೇ ನಾಟಕ ಅವಳದ್ದು. ಏನಂದೆ? ಜೋರು ಮಾಡಿ ಕೇಳಿದವನ ಧ್ವನಿ ಗರ್ಜನೆಯೇ. ಮಾತಿಗೆ ತಪ್ಪಿದರೆ ಬಿಡುವನೇ ಅವ? ಅವನ ಗರ್ಜನೆಗೆ ಹೆದರದ ಹುಡುಗಿ, ನಿಮ್ಮ ಜೊತೆ ನನಗೆ ಹೊರಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂದೆ ಎಂದಳು ಎತ್ತಲೋ ನೋಡುತ್ತಾ. ನೀನು ಈ ವರ್ಷ ನನಗೆ ಹೊಸದೇನಲ್ವೇ? 5:30ಕ್ಕೆ ಬಂದರೆ ರೆಡಿ ಆಗ್ತೀನಿ ಅಂತ ಹೇಳಿದ್ದೆ. ನೀನು ಹೇಳಿದ ಹಾಗೇ ಬಂದರೆ ನಾನು ಹೇಳೋ ಹಾಗೆ ನೀನು ಕೇಳಬೇಕು ಅಂತ ಹೇಳಿದ್ದೆ ತಾನೇ ನಾನು ಎಂದನವ ಅವಳಿಗೆ ಜ್ಞಾಪಿಸುವಂತೆ. ಮಾತನಾಡದೆ ನಿಂತಳು ಪೂರ್ಣ. ಅವನ ಮಾತು ಕೇಳಿಸಿಕೊಂಡ ಅಮೃತ, ಅಕ್ಕ ಇದು ತಪ್ಪು ನೋಡು. ಭಾವನಿಗೆ ಬೇಗ ಬರೋದಕ್ಕೆ ಹೇಳಿದ್ದು ನೀನೇ. ಈಗ ಅವರು ಸರಿಯಾದ ಸಮಯಕ್ಕೆ ಬಂದರೆ ಆಗೋದಿಲ್ಲ ಅಂತಿದೀಯಾ ಎಂದಳು ಪೂರ್ಣಳನ್ನು ನೋಡುತ್ತಾ. ಅವರಿಬ್ಬರ ಮುನಿಸು ಕಡಿಮೆ ಮಾಡಲು ಅಳಿಲು ಸೇವೆ ಇವಳದ್ದು. ಅವಳ ನಾಟಕ ಇದ್ದಿದ್ದೇ ಅಮೃತ. ದೊಡ್ಡ ನಾಟಕದ ಕಂಪ್ನಿ ಓನರ್ ಇವಳು. ಎಲ್ಲದಕ್ಕೂ ಡ್ರಾಮಾ ಮಾಡದೇ ಇದ್ರೆ ನಡೆಯೋದೇ ಇಲ್ಲ ಎಂದ ಭಾರ್ಗವ್ ಪೂರ್ಣಳನ್ನೇ ಗುರಾಯಿಸುತ್ತಾ. ನಾನು ಯಾವ ನಾಟಕನೂ ಮಾಡ್ತಿಲ್ಲ ಅವನನ್ನೇ ದಿಟ್ಟಿಸಿ ಎಂದಳು. ಗೊತ್ತಿದೆ ನನಗೆಲ್ಲ. ಈಗ ನಾನು ಹೇಳ್ದಾಗೆ ಕೇಳಬೇಕು ನೀನು. ಬಾ ಸುಮ್ಮನೆ ಎಂದು ತಡ ಮಾಡದೆ ಅವಳತ್ತ ಬಂದು ಅವಳ ಕೈ ಹಿಡಿದವ ಮೆಟ್ಟಿಲತ್ತ ನಡೆದ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ರ ನೀವು ನನ್ನನ್ನು? ಬಿಡಿ ತನ್ನ ಕೈ ಬಿಡಿಸಿಕೊಳ್ಳುತ್ತಾ ಎಂದಳು ಪೂರ್ಣ. ಗೊತ್ತಾಗುತ್ತೆ ಬಾ ಎನ್ನುತ್ತಾ ಭಾರ್ಗವ್ ನೇರವಾಗಿ ಕೋಣೆಗೆ ನಡೆದ. ಅವರಿಬ್ಬರನ್ನು ನೋಡಿ ನಿಂತಲ್ಲಿಯೇ ನಕ್ಕಳು ಅಮೃತ. ಪೂರ್ಣಳ ಕೈ ಹಿಡಿದೇ ಕೋಣೆಗೆ ಬಂದವ ಬಾಗಿಲು ಹಾಕಿ ಭದ್ರಪಡಿಸಿದವನೇ ಅದೇ ಬಾಗಿಲಿಗೆ ಅವಳನ್ನು ಆನಿಸಿ ಅತ್ತಿತ್ತ ಕೈಯಿಟ್ಟು ನಿಂತ ಅವಳನ್ನೇ ನೋಡುತ್ತಾ. ಪೂರ್ಣ ಏನೂ ಆಗಿಯೇ ಇಲ್ಲವೆಂಬಂತೆ ಎತ್ತಲೋ ನೋಡುತ್ತಾ ಮುಖ ತಿರುಗಿಸಿದಳು ಅವನನ್ನು ನೋಡದೆ. ಅವಳ ಈ ದಿಮಾಕು ಅವನನ್ನು ಕೆರಳಿಸದೇ ಇರುವುದೇನು? ಏನೇ ಶುಗರ್ಲೆಸ್, ಗಂಟೆಗೂ ಮೊದಲು ಸಂಜೆ ಮೊದಲು ಬೇಗ ಬನ್ನಿ ಆಮೇಲೆ ನೋಡೋಣ ಅಂತ ಹೇಳಿ ಈಗ ಏನೋ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದೀಯಾ ಎಂದ ಗದರುವಂತೆ. ನಾನೇನು ನಾಟಕ ಮಾಡ್ತಿಲ್ಲ ಮುನಿಸಿಕೊಂಡೇ ಎಂದಳು ಮುಖ ಕೆಂಪಾಗಿಸಿಕೊಂಡು. ನಾಟಕ ಮಾಡ್ತಿಲ್ಲ ತಾನೆ? ಬೇಗ ಬಂದರೆ ನಾನು ಹೇಳಿದಾಗೆ ಕೇಳಬೇಕು ಅಂದಿದ್ದೆ ತಾನೆ? ತಯಾರಾಗು, ಈಗ ಇಬ್ಬರು ಹೊರಗಡೆ ಹೋಗ್ತಿದ್ದೀವಿ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿದ್ದನವ. ಇವಳು ನೋಡುತ್ತಲೇ ಇಲ್ಲ ಅವನನ್ನು. ಎಲ್ಲಿಗೆ? ನನ್ನ ಇಷ್ಟ, ನಾನು ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೀನಿ, ನೀನು ನನ್ನ ಜೊತೆ ಬರ್ತೀಯಾ ಅಷ್ಟೇ ಎಂದಾಗ ಮೂಗು ತಿರುವಿದಳು. ಏನೇ ಮೂಗು ಮುರಿತಿದೀಯಾ? ಕಿತ್ತಾಕ್ಬಿಡ್ತೀನಿ ನೋಡ ಆ ಮೂಗನ್ನು. ಟೈಮ್ ಕೊಡದಿದ್ರೆ ಟೈಮ್ ಕೊಡೋದಿಲ್ಲ ಅಂತ ಕೋಪ ಮಾಡ್ಕೋತೀಯಾ? ಇವತ್ತು ಜೊತೆಗೆ ಹೊರಗಡೆ ಹೋಗೋಣ, ಟೈಮ್ ಕೊಡ್ತೀನಿ ತಯಾರಾಗು ಅಂದರೆ ದಿಮಾಕ ತೋರಿಸ್ತಿದೀಯಾ? ರೇಗುವಂತೆ ಎಂದವ. ಅವಳ ಮೊಗದ ಇನ್ನೂ ಸನಿಹ ಬಂದ. ಕದಲದೆ ನಿಂತಳು ಹುಡುಗಿ. ತನ್ನನ್ನು ನೋಡದವಳ ಕೆನ್ನೆ ಒತ್ತಿ ಹಿಡಿದು ತನ್ನತ್ತ ತಿರುಗಿಸಿಕೊಂಡವ. ತಯಾರಾಗೋದಿಲ್ವ ನೀನೀಗ? ತನ್ನುಸಿರನ್ನು ಅವಳಿಗೆ ಸೋಕಿಸುತ್ತಾ ಕೇಳಿದ. ಅವನ ಪ್ರೀತಿಯ ನಡೆಗೆ ಕರಗದೆ, ಇಲ್ಲ ಅಂದರೆ ಏನು ಮಾಡ್ತೀರಾ ಜೋರು ಮಾಡಿ ಕೇಳಿದಳು ಅವನ ಕೈಯಿಂದ ಕೆನ್ನೆ ಬಿಡಿಸಿಕೊಳ್ಳುತ್ತಾ. ಅದೆಷ್ಟು ಪರೀಕ್ಷಿಸುವಳೋ ಅವನ ಹಠವನ್ನು. ನಾನೇನೋ ಅಂತ ಗೊತ್ತಿದ್ರೂ ಇಷ್ಟೊಂದು ಹಠ ತೋರಿಸ್ತಿದ್ಯಾ ನೀನು? ಸರಿ ಹಾಗಾದರೆ ನಾನು ನನ್ನ ಹಠ ಬಿಡೋದಿಲ್ಲ ಅಂತ ತೋರಿಸ್ಬಿಡ್ತೀನಿ ನಿನಗೆ ಎಂದವ ಅವಳ ಕೈ ಹಿಡಿದು ಡ್ರೆಸ್ಸಿಂಗ್ ಏರಿಯಾದತ್ತ ಬಂದ. ಅವ ಏನು ಮಾಡುವನೆಂದು ನೋಡಲು ಸುಮ್ಮನಿದ್ದ ಪೂರ್ಣ ನಿಂತು ನೋಡುತ್ತಿದ್ದಳು. ಕಬೋರ್ಡಿನ ಬಾಗಿಲು ತೆಗೆದು ಅವಳಿಟ್ಟಿದ್ದ ರಾಶಿ ಸೀರೆಗಳಲ್ಲಿ ತನಗೆ ಚಂದವೆನ್ನಿಸಿದ ಸೀರೆಯೊಂದನ್ನು ಆರಿಸಿ ತೆಗೆದವ. ತಗೋ, ಈ ಸೀರೆನ ಉಟ್ಕೊಂಡು ಬೇಗ ತಯಾರಾಗು, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಅವಳ ಕೈಗೆ ಸೀರೆ ತುರುಕಿದ. ಆಗೋದಿಲ್ಲ ಅಂದರೆ ಮತ್ತದೇ ಹಠ ಅವಳದ್ದು. ಸಾಕೆನ್ನಿಸಿತವನಿಗೆ ಅವಳ ಹಠ. ಮಡದಿಯಾದರೂ ಅವಳ ಮೇಲೆ ಪ್ರೀತಿ ಇದ್ದರೂ ಅವಳಿಗೂ ತಲೆಬಾಗದವನಲ್ಲವೇ ಇವ? ಅವಳು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಅವಳ ಸೆರಗಿಗೆ ಕೈ ಹಾಕಿದವನೇ ಭುಜಕ್ಕಿದ್ದ ಪಿನ್ ತೆಗೆದು ಅವಳ ಸೀರೆ ಜಾರಿಸಿದ ತಕ್ಷಣ ಅವನ ಈ ನಡೆ ಊಹಿಸದ ಪೂರ್ಣ, ಇದೇನು ಮಾಡ್ತಿದ್ದೀರ ಭಾರ್ಗವ್, ಬಿಡಿ ಎಂದಳು ಸೀರೆ ಹಿಡಿಯುತ್ತಾ. ತಯಾರಾಗೋದಿಲ್ವಲ್ಲ ನೀನು? ಈಗ ನಾನೇ ನಿನ್ನನ್ನು ರೆಡಿ ಮಾಡ್ತೀನಿ ಬಾ ಎಂದವ ಅವಳ ಸೊಂಟದ ನೆರಿಗೆಗಳನ್ನು ಜಾರಿಸಿದಾಗ. ಬೇಡ ಬೇಡ, ನಾನೇ ತಯಾರಾಗ್ತೀನಿ ಎಂದು ತಕ್ಷಣ ಒಪ್ಪಿಕೊಂಡ ಹೆಣ್ಣು ನಾಚಿಕೆಯ ಮುದ್ದೆಯಾದಳು ಕೋಪ ಬಿಟ್ಟು. ಬೇಡ, ನೀನು ರೆಡಿ ಆಗೋದು, ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಿರೋದು ನಾನಲ್ವಾ, ಸೊ ನಾನೇ ರೆಡಿ ಮಾಡ್ತೀನಿ ಬಾ ಎಂದಾಗ ಅವಳ ಸೀರೆ ನೆಲ ಸೇರಿತ್ತು. ನಾಚಿ ನೀರಾಗಿದ್ದವಳು ಕೈಗಳಿಂದ ತನ್ನ ಮೈಸಿರಿಯನ್ನು ಆದಷ್ಟು ಮುಚ್ಚಿಕೊಂಡು,
ನಾನೇ ತಯಾರಾಗ್ತೀನಿ ಅಂತ ಹೇಳಿದ್ನಲ್ಲ, ಆಗ್ತೀನಿ ಬಿಡಿ ಎಂದಳು. ಅವನ ಹಠಕ್ಕೆ ಸೋಲಲೇಬೇಕವಳು. ಇಲ್ಲದಿದ್ದರೆ ಬಿಡುವನೇ ಅವ. ಹೇಳಿದಂತೆ ನಡೆದುಕೊಳ್ಳದ್ದು ಇವಳ ತಪ್ಪಲ್ಲವೇ? ಅವಳ ನಾಚಿಕೆ ಕಂಡು ತುಟಿಯಂಚಲ್ಲಿ ನಕ್ಕ ಭಾರ್ಗವ್ ಬರಿದಾದ ಅವಳ ಸೊಂಟ ಹಿಡಿದು ತನ್ನ ಮೇಲೆ ಅವಳನ್ನು ಎಳೆದುಕೊಂಡವನೇ. ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಕಣೆ ನಾನು. ಅಂದ್ಕೊಂಡಿದ್ದನ್ನು ಸಾಧಿಸದೇ ಇರೋದಿಲ್ಲ ಅಂತ ನಿನಗೆ ಗೊತ್ತಿದ್ರೂ ನನ್ನ ಜೊತೆ ಪಂದ್ಯ ಕಟ್ತೀಯೇನು ಎಂದ ಅಹಂಕಾರದಿಂದ. ಅವನ ಆ ಅಹಂಕಾರದಲ್ಲೂ ಅವಳ ಮೇಲಿನ ಪ್ರೀತಿ ಇತ್ತು. ನಾಚಿ ತಲೆ ತಗ್ಗಿಸಿದ್ದವಳು ತಲೆ ಮೇಲೆತ್ತಲಿಲ್ಲ. ಬೇಗ ತಯಾರಾಗು ಎಂದವ ಅವಳನ್ನು ಬಿಟ್ಟು ಬಾತ್ರೂಮಿಗೆ ನಡೆದ. ಅಹಂಕಾರಿ, ಹೇಗಾದರೂ ಮಾಡಿ ನನ್ನನ್ನು ಒಪ್ಸೇ ಬಿಡ್ತಾನೆ. ಹೆದರಿಸಿ ಮದುವೆಗೆ ಒಪ್ಸಿದ್ದ, ಇನ್ನೂ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬಿಡ್ತಾನ? ನಿಂತಲ್ಲೇ ಗೊಣಗಿದಳು. ಗೊಣಗಿದ್ದು ಸಾಕು, ಬೇಗ ತಯಾರಾಗು ಎಂದವ ಆಗ ಬಾತ್ರೂಮಿಗೆ ಹೊಕ್ಕ. ಅವನ ಧ್ವನಿಗೆ ಹಣೆ ಚಚ್ಚಿಕೊಂಡವಳು ಸೀರೆ ಉಡುತ್ತಾ ನಿಂತಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.